ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೇಳಿದ್ದಾರೆ, ಒಬ್ಬ ಅಧಿಕಾರಿ ಕರ್ಕೊಂಬಂದು ಅಲ್ಲಿ ಒಬ್ಬರ ಹೆಸರನ್ನ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ, ಕೇಳಿದ್ರು ಅಂತ ಪ್ರಾಮಾಣೀಕರಿಸಿ ಹೇಳ್ತಾ ಇದ್ದಾರೆ. ಇಂಥವರಿಂದ ನ್ಯಾಯ ಸಿಗ್ತದ? ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಾಗಿ ಉಳ್ಕೊಂಡಿಲ್ಲ. ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ ಇನ್ವೆಸ್ಟಿಗೇಷನ್ ಟೀಮ್, ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್, ಶಿವರಾಮೇಗೌಡ ಇನ್ವೆಸ್ಟಿಗೇಷನ್ ಟೀಮ್, ಅಷ್ಟು. ಅದು SIT. ಅದರಿಂದ ನ್ಯಾಯ ಸಿಗ್ತದ? ಯಾರ್ರೀ ಕಾರ್ತಿಕ್? ಎಲ್ರಿದ್ದಾನೆ? ಯಾರ ಜೊತೆ ಇದ್ದಾನೆ? ವಿದೇಶಕ್ಕೆ ಹೆಂಗೋದ? ಯಾರು ಕಳಿಸಿದ್ರು? ಯಾವುದಿದೆ? ಕೆಲವು ದೇಶಗಳು ಪಾಸ್ಪೋರ್ಟ್ ಬೇಕಾಗಿಲ್ಲ, ನೇರವಾಗಿ ಹೋಗ್ಬೋದು. ಎಲ್ಲಿದ್ದಾನೆ? ಯಾರು ಹಿಡಿತದಲ್ಲಿದ್ದಾನೆ? ಏನು ಅವನು ಹೇಳಿದ ಸತ್ಯನಾ? ಒಬ್ಬ ಡ್ರೈವರ್ ಅವ್ನಿಗೆ ಹೆಂಗೆ ಸಿಕ್ತು ಇದೆಲ್ಲ? ಅದು ತನಿಖೆ ಆಗಬೇಕಲ್ವಾ? ಇದೇ ದೇವರಾಜೇಗೌಡ ಹೇಳ್ತಾ ಇದ್ದಾರೆ, ಮಾರ್ಫಿಂಗ್ ಮಾಡಿದ್ದಾರೆ, ಇದೆಲ್ಲ ವ್ಯಕ್ತಿಗ ಮುಖಗಳನ್ನ ಚೇಂಜ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಅದೆಲ್ಲ ತನಿಖೆ ಆಗಬೇಕಲ್ವಾ? ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ಬೇಕಂತದೆ ಸರ್ಕಾರ. ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆಯ್ತು, ಯಾರು ಜವಾಬ್ದಾರರು? ನಿಮ್ಮ ಟೀಮ್ ಇದೆ, ತಪ್ಪಿತಸ್ಥ ಮಾಡಿದ್ರೆ ಅವ್ರನ್ನ ಹ್ಯಾಂಗ್ ಮಾಡಿ, ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನೀವು ಮಾಡೋದು ಹಲ್ಕ ಕೆಲಸ ಎಂಥದ್ದು, ನೀಚ ಕೆಲಸ ಇದು. ಚುನಾವಣೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ, ಗೆಲ್ಲೋದಕ್ಕೋಸ್ಕರ ಮಾಡಬಾರ್ದಲ್ಲ ಮಾಡು ಅಂತ ಹೇಳ್ತಾರ? ಇದು ನಾಗರಿಕ ಸಮಾಜ ಒಪ್ತದ? ಆ ಹೆಣ್ಮಕ್ಳುಗಳ ಕಥೆ ಏನು? 2900 ಜನದ ಕಥೆ ಹೇಳಕ್ಕೆ ಹೊರಟಿದ್ದೀರಲ್ಲ, ಅವ್ರ ಕಥೆಯನ್ನು ಹೇಳಿ. ಯಾರಾದರೂ ನಂಬೋ ಮಾತಾ? 2900 ಜನದ ಮೇಲೆ ಅತ್ಯಾಚಾರ ನಡೆದಿದೆ. ಇವ್ರು ರಾಹುಲ್ ಗಾಂಧಿ 400 ಜನ ಅಂತ ಹೇಳಿದ್ರು, ತೋರಿಸ್ಲಿ. ಪಾಪ ಮೊನ್ನೆ ಯಾರೋ ಒಬ್ಬರಿಗೆ ದುಡ್ಡೆಲ್ಲ ಕೊಟ್ಟು ಒಂದು ಚಿಕ್ಕ ಮಗುನ ನನ್ನ ಮೇಲೆ ಅತ್ಯಾಚಾರ ಹೇಳುವಂಥ ಕಂಪ್ಲೇಂಟ್ ಕೊಡುವಂಥ ರೆಡಿ ಮಾಡಿದ್ದಾರೆ. ಇದೆಲ್ಲ ಸುಳ್ಳ? ತನಿಖೆ ನಡಿಬೇಕಲ್ವ ಇದೆಲ್ಲ? SIT ಅವ್ರು ಮಾಡ್ತಾರಾ? ಇವ್ರಿಗೆ ಅವ್ರ ಮಂತ್ರಿಗಳನ್ನ ಮುಟ್ತಕ್ಕಂಥ ಶಕ್ತಿ ಇದೆಯಾ SIT ಅಧಿಕಾರಿಗಳಿಗೆ? ಇದರಿಂದ ನ್ಯಾಯ ಸಿಗ್ತದ? ಏನು ಪ್ರಜ್ವಲ್ ರೇವಣ್ಣವರು ಮಾಡಿರ್ತಕ್ಕಂಥ ಘೋರ ಅಪರಾಧ ಇದೆ, ಅದಕ್ಕಿಂತ ಇದು ಘೋರ ಅಪರಾಧ. ತಪ್ಪೆ. ಅಲ್ಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಯಾವುದೋ ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೇಸ್ ಇದೆ, ಅವ್ರನ್ನ ಮುಂದಿನ ಬೆಂಗಳೂರು ಕಮಿಷನರ್ ಮಾಡ್ತೀವಿ ಅಂತಕ್ಕಂಥ ಆಸೆ ತೋರಿಸಿದ್ದಾರೆ. ಇದರಿಂದ ನ್ಯಾಯ ಸಿಗ್ತದ? ನ್ಯಾಯ ಸಿಗ್ತದೇನಪ್ಪ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೇಳಿದ್ದಾರೆ, ಒಬ್ಬ ಅಧಿಕಾರಿ ಕರ್ಕೊಂಬಂದು ಅಲ್ಲಿ ಒಬ್ಬರ ಹೆಸರನ್ನ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ, ಕೇಳಿದ್ರು ಅಂತ ಪ್ರಾಮಾಣೀಕರಿಸಿ ಹೇಳ್ತಾ ಇದ್ದಾರೆ. ಇಂಥವರಿಂದ ನ್ಯಾಯ ಸಿಗ್ತದ? ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಾಗಿ ಉಳ್ಕೊಂಡಿಲ್ಲ. ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ ಇನ್ವೆಸ್ಟಿಗೇಷನ್ ಟೀಮ್, ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್, ಶಿವರಾಮೇಗೌಡ ಇನ್ವೆಸ್ಟಿಗೇಷನ್ ಟೀಮ್, ಅಷ್ಟು. ಅದು SIT. ಅದರಿಂದ ನ್ಯಾಯ ಸಿಗ್ತದ? ಯಾರ್ರೀ ಕಾರ್ತಿಕ್? ಎಲ್ರಿದ್ದಾನೆ? ಯಾರ ಜೊತೆ ಇದ್ದಾನೆ? ವಿದೇಶಕ್ಕೆ ಹೆಂಗೋದ? ಯಾರು ಕಳಿಸಿದ್ರು? ಯಾವುದಿದೆ? ಕೆಲವು ದೇಶಗಳು ಪಾಸ್ಪೋರ್ಟ್ ಬೇಕಾಗಿಲ್ಲ, ನೇರವಾಗಿ ಹೋಗ್ಬೋದು. ಎಲ್ಲಿದ್ದಾನೆ? ಯಾರು ಹಿಡಿತದಲ್ಲಿದ್ದಾನೆ? ಏನು ಅವನು ಹೇಳಿದ ಸತ್ಯನಾ? ಒಬ್ಬ ಡ್ರೈವರ್ ಅವ್ನಿಗೆ ಹೆಂಗೆ ಸಿಕ್ತು ಇದೆಲ್ಲ? ಅದು ತನಿಖೆ ಆಗಬೇಕಲ್ವಾ? ಇದೇ ದೇವರಾಜೇಗೌಡ ಹೇಳ್ತಾ ಇದ್ದಾರೆ, ಮಾರ್ಫಿಂಗ್ ಮಾಡಿದ್ದಾರೆ, ಇದೆಲ್ಲ ವ್ಯಕ್ತಿಗ ಮುಖಗಳನ್ನ ಚೇಂಜ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಅದೆಲ್ಲ ತನಿಖೆ ಆಗಬೇಕಲ್ವಾ? ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ಬೇಕಂತದೆ ಸರ್ಕಾರ. ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆಯ್ತು, ಯಾರು ಜವಾಬ್ದಾರರು? ನಿಮ್ಮ ಟೀಮ್ ಇದೆ, ತಪ್ಪಿತಸ್ಥ ಮಾಡಿದ್ರೆ ಅವ್ರನ್ನ ಹ್ಯಾಂಗ್ ಮಾಡಿ, ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನೀವು ಮಾಡೋದು ಹಲ್ಕ ಕೆಲಸ ಎಂಥದ್ದು, ನೀಚ ಕೆಲಸ ಇದು. ಚುನಾವಣೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ, ಗೆಲ್ಲೋದಕ್ಕೋಸ್ಕರ ಮಾಡಬಾರ್ದಲ್ಲ ಮಾಡು ಅಂತ ಹೇಳ್ತಾರ? ಇದು ನಾಗರಿಕ ಸಮಾಜ ಒಪ್ತದ? ಆ ಹೆಣ್ಮಕ್ಳುಗಳ ಕಥೆ ಏನು? 2900 ಜನದ ಕಥೆ ಹೇಳಕ್ಕೆ ಹೊರಟಿದ್ದೀರಲ್ಲ, ಅವ್ರ ಕಥೆಯನ್ನು ಹೇಳಿ.
ಯಾರಾದರೂ ನಂಬೋ ಮಾತಾ? 2900 ಜನದ ಮೇಲೆ ಅತ್ಯಾಚಾರ ನಡೆದಿದೆ. ಇವ್ರು ರಾಹುಲ್ ಗಾಂಧಿ 400 ಜನ ಅಂತ ಹೇಳಿದ್ರು, ತೋರಿಸ್ಲಿ. ಪಾಪ ಮೊನ್ನೆ ಯಾರೋ ಒಬ್ಬರಿಗೆ ದುಡ್ಡೆಲ್ಲ ಕೊಟ್ಟು ಒಂದು ಚಿಕ್ಕ ಮಗುನ ನನ್ನ ಮೇಲೆ ಅತ್ಯಾಚಾರ ಹೇಳುವಂಥ ಕಂಪ್ಲೇಂಟ್ ಕೊಡುವಂಥ ರೆಡಿ ಮಾಡಿದ್ದಾರೆ. ಇದೆಲ್ಲ ಸುಳ್ಳ? ತನಿಖೆ ನಡಿಬೇಕಲ್ವ ಇದೆಲ್ಲ? SIT ಅವ್ರು ಮಾಡ್ತಾರಾ? ಇವ್ರಿಗೆ ಅವ್ರ ಮಂತ್ರಿಗಳನ್ನ ಮುಟ್ತಕ್ಕಂಥ ಶಕ್ತಿ ಇದೆಯಾ SIT ಅಧಿಕಾರಿಗಳಿಗೆ? ಇದು ನ್ಯಾಯ ಸಿಗ್ತದ? ಏನು ಪ್ರಜ್ವಲ್ ರೇವಣ್ಣವರು ಮಾಡಿರ್ತಕ್ಕಂಥ ಘೋರ ಅಪರಾಧ ಇದೆ, ಅದಕ್ಕಿಂತ ಇದು ಘೋರ ಅಪರಾಧ. ತಪ್ಪೆ. ಅಲ್ಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಯಾವುದೋ ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೇಸ್ ಇದೆ, ಅವ್ರನ್ನ ಮುಂದಿನ ಬೆಂಗಳೂರು ಕಮಿಷನರ್ ಮಾಡ್ತೀವಿ ಅಂತಕ್ಕಂಥ ಆಸೆ ತೋರಿಸಿದ್ದಾರೆ. ಇದರಿಂದ ನ್ಯಾಯ ಸಿಗ್ತದಾ? ನ್ಯಾಯ ಸಿಗ್ತದೇನಪ್ಪ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.